ನಿರ್ಮಿತಿ ಕೇಂದ್ರದ ಬಳಿಕ ಮಿಮ್ಸ್ನಲ್ಲೂ ಕೂಡ ನಕಲಿ ಅಂಕಪಟ್ಟಿಯ ಸದ್ದು ಕೇಳಿ ಬರ್ತಾ ಇದೆ. ನಕಲಿ ಅಂಕಪಟ್ಟಿಯಿಂದ ಸರ್ಕಾರಿ ಹುದ್ದೆಯನ್ನ ಗಿಟ್ಟಿಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಮಿಮ್ಸ್ಗೂ ನಕಲಿ ಮಾರ್ಕ್ಸ್ ಕಾರ್ಡ್ನ ಹಾವಳಿ ಎದುರಾಯ್ತಾ ಅನ್ನೋ ಪ್ರಶ್ನೆ ಇದು ಮೂಡುವಂತೆ ಮಾಡಿದೆ. ಮಂಡ್ಯದ ಮಿಮ್ಸ್ ಅಧೀಕ್ಷಕ BK ಚಂದ್ರಶೇಖರ್ ವಿರುದ್ಧವೇ ಇಂಥದ್ದೊಂದು ಗಂಭೀರವಾದಂತಹ ಆರೋಪ ಕೇಳಿಬಂದಿದ್ದು ದೂರನ್ನ ಕೂಡ ಕೊಡಲಾಗಿದೆ. ಲೋಕಾಯುಕ್ತರು, ಸಿಎಂ, ಸಚಿವರಿಗೆ ಸಾಮಾಜಿಕ ಕಾರ್ಯಕರ್ತರು ದೂರನ್ನ ಕೊಟ್ಟಿರುವಂಥದ್ದು ನಕಲಿ ಅಂಕಪಟ್ಟಿಯ ಬಗ್ಗೆ ಸದ್ಯ ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಇವೆಲ್ಲವುಗಳನ್ನು ಉಲ್ಲೇಖಿಸಿ ಸಾಗರ್ ಅನ್ನುವ ಸಾಮಾಜಿಕ ಕಾರ್ಯಕರ್ತ ದೂರನ್ನ ನೀಡಿದ್ದಾರೆ. ಲೋಕಾಯುಕ್ತ, ಸಿಎಂ ಹಾಗೆ ಸಂಬಂಧಪಟ್ಟ ಸಚಿವರಿಗೆ ಮಂಡ್ಯದ ಮಿಮ್ಸ್ನ ಅಧೀಕ್ಷಕ BK ಚಂದ್ರಶೇಖರ್ ಅವರು ನಕಲಿ ಅಂಕಪಟ್ಟಿಯನ್ನ ಕೊಟ್ಟು ಸರ್ಕಾರಿ ಹುದ್ದೆಯನ್ನ ಗಿಟ್ಟಿಸಿಕೊಂಡಿದ್ದಾರೆ ಅಂತ ಇವರು ಆರೋಪ ಮಾಡಿದ್ದಾರೆ. BK ಚಂದ್ರಶೇಖರ್ ಅವರು ಮಂಡ್ಯ ಮಿಮ್ಸ್ ಸಂಸ್ಥೆಯಲ್ಲಿ ಕಚೇರಿ ಅಧೀಕ್ಷಕರಾಗಿ ಈಗ ಹಾಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈತ 1999ರಲ್ಲಿ ನೇಮಕಾತಿ ಕಿಡ್ಬಾಯ್ ಸಂಸ್ಥೆಯಲ್ಲಾಗಿರೋದ್ರಿಂದ ಕಿಡ್ಬಾಯ್ ಸಂಸ್ಥೆಯಲ್ಲಿ ಈತ ನಕಲಿ SLC ಮಾರ್ಕ್ಸ್ ಕಾರ್ಡು, ನಕಲಿ ಡಿಪ್ಲೊಮಾ ಫಾರ್ಮಸಿ ಮಾರ್ಕ್ಸ್ ಕಾರ್ಡ್ಗಳನ್ನ ಸಲ್ಲಿಸಿ ಈತ ಫೇಲ್ ಆದ್ರೂ ಅದನ್ನು ತಿದ್ದಿ ಹೊಸ ರೀತಿ ಫಾರ್ಮೆಟಲ್ಲಿ ಮಾಡಿ ಇವನಿಗೆ ಬೇಕಾದ ರೀತಿಯಲ್ಲಿ ಸಲ್ಲಿಸಿ ಹುದ್ದೆಯನ್ನು ಪಡ್ಕೊಂಡಿದ್ದಾನೆ. ಆ ಹುದ್ದೆ ಪಡ್ಕೊಳ್ಬೇಕಾದ್ರೆ ಅಲ್ಲೂ ನ್ಯೂನತೆಗಳು ಸಾಕಷ್ಟು ನಡೆದಿದೆ. ಅಲ್ಲಿಂದ ಈತ 2007ರಲ್ಲಿ 2006ರಲ್ಲಿ ಮಂಡ್ಯ ಮಿಮ್ಸ್ ಸಂಸ್ಥೆಗೆ ಆತ ವರ್ಗಾವಣೆ ಆಗ್ತಾನೆ. ವರ್ಗಾವಣೆ ಆದಮೇಲೆ ಇವನೇನು ಫಾರ್ಮಸಿಸ್ಟ್ ಹುದ್ದೆಯಿಂದ ಪದವೀಧರ ಆಗದೇ ಇದ್ದರೂ ಈತ ಅಲ್ಲಿ ದುರ್ಬಳಕೆ ಮಾಡ್ಕೊಂಡದೆ. ನಕಲಿ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸೃಷ್ಟಿಸಿ ಅದೇ ಮೆಡಿಕಲ್ ಕಾಲೇಜಲ್ಲಿ ಆತ ಹುದ್ದೆಯನ್ನು ಪಡ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕಾಗಿದೆ. ಮತ್ತು ಈತ ಏನಿದೆ ವಿದ್ಯಾರ್ಥಿಗಳಿಗೆ, ಯಾರು ಪದವೀಧರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿ ಆ ಹುದ್ದೆಯನ್ನು ಪಡ್ಕೊಂಡಿದ್ದಾನೆ. ನನ್ನಂಥ ಪದವೀಧರರಿಗೆ ನಿರುದ್ಯೋಗ ಸಮಸ್ಯೆಯನ್ನು ಕೊಟ್ಟು ಆತ ಈ ಭಾಗ್ಯನ ಪಡ್ಕೊಂಡಿದ್ದಾನೆ. ಸರ್, ಮಾರ್ಕ್ಸ್ ಕಾರ್ಡಲ್ಲೇ ಮೇಲ್ನೋಟಕ್ಕೆ ಈತನ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಎಲ್ಲ ಫೇಲ್ ಇದೆ, ಕನ್ನಡ ಫೇಲ್ ಇದೆ. ಮತ್ತು ಇಲ್ಲಿ ಪಡ್ಕೊಂಡಿರೋದು 83ರಲ್ಲಿ ಸಪ್ಲಿಮೆಂಟರಿ, ಅಂದರೆ ಅವನು ಫಸ್ಟ್ ಟೈಮಲ್ಲಿ ಪಾಸ್ ಆಗಿಲ್ಲ, ಸೆಕೆಂಡ್ ಟೈಮಲ್ಲಿ ಪಾಸ್ ಆಗಿರೋದು. ಆ ಪಾಸ್ ಆಗಿರೋದು 93ರಲ್ಲಿ ತಗೊಳ್ತಾನೆ. 93ರಲ್ಲಿ ತಗೊಂಡಿದ್ದೆ 91ರಲ್ಲಿ ಹೆಂಗೆ ಮಾಡೋಕ್ಕೆ ಸಾಧ್ಯ ಸರ್? ಡಿಪ್ಲೊಮಾ ಮಾಡೋಕ್ಕೆ ಹೆಂಗೆ ಸಾಧ್ಯ? ಮತ್ತು ಇವನಿಗೆ ಡಿಪ್ಲೊಮಾದಲ್ಲಿ ಇಲ್ಲೆಲ್ಲ ಪ್ರಿಂಟೆಡ್ ಇದ್ದರೆ ಇವನು ಬರೆಯೋದೆಲ್ಲ ಇವನ ಹೆಸರು, ಇವನಿದ್ದು ಪಾಸಿಂಗ್ ಎಲ್ಲ ಇವನು ಫಿಲ್ ಮಾಡ್ತಾನೆ. ಎಲ್ಲೂ ಬರವಣಿಗೆ ಇರಲ್ಲ, ಅದು ಪ್ರಿಂಟೆಡೇ ಬರ್ತದೆ ಕಾನ್ವಿಕೇಷನ್ನು. ನೆಕ್ಸ್ಟು ಮಾರ್ಕ್ಸ್ ಕಾರ್ಡು ಇದೆ. ಮಾರ್ಕ್ಸ್ ಕಾರ್ಡಲ್ಲೂ ಅಷ್ಟೇ ಪಾಸಿಂಗ್ ಮಾತ್ರ ಬರೆದಿದ್ದಾನೆ. ಅದೆಷ್ಟು ಮಾರ್ಕ್ಸ್ ಇದೆ ಅದನ್ನು ಬರೆದಿದ್ದಾನೆ. ಮೇಲ್ಗಡೆ ಹ್ಯಾಂಡ್ ರೈಟಿಂಗಲ್ಲಿ ಬರೆದಿದ್ದಾನೆ ಮಾರ್ಕ್ಸ್ ಕಾರ್ಡಲ್ಲಿ. ಯಾವ ಕಾಲೇಜು ಅಂತ ಎಲ್ಲೂ ಇಲ್ಲ. ಯಾವ ಕಾಲೇಜು? ಕೆಲವ್ರು ಹೇಳ್ತಾರೆ ಈ ಕೋಡ್ ಇದೆಯಲ್ಲ, ಈ ಕೋಡು ಅವ್ನು ರಿಜಿಸ್ಟರ್ ಕೋಡ್ ಇದೆಯಲ್ಲ, ಇದು ಕಾಲೇಜು ಮುಚ್ಚೋಗಿತ್ತು ಅಂತ ಹೇಳ್ತಾರೆ. ಕಾಲೇಜ್ ಯಾವುದು ಅಂತನೂ ಪರೀಕ್ಷಾ ಮಂಡಳಿ ಇಲ್ಲಿವರೆಗೂ ಮಾಹಿತಿ ಕೊಡ್ತಾ ಇಲ್ಲ. ನಮ್ಮ ಪರೀಕ್ಷೆ ಯಾವ ಕಾಲೇಜು ಅಂತಲೂ ಇಲ್ಲ. ಇಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಎಲ್ಲೂ ಸೀಲ್ ಹಾಕಿಲ್ಲ. ವಿತರಣೆ ಮಾಡಬೇಕಾದ್ರೆ ಅವರು ಸೀಲ್ ಹಾಕಬೇಕು. ಅಲ್ಲಿನ ಯಾರು ಪ್ರಿನ್ಸಿಪಾಲ್ರು ಇರ್ತಾರೆ ಅವರು ಸೈನ್ ಮಾಡಬೇಕು. ಮಾಡಿಲ್ಲ. ಇಲ್ಲೆಲ್ಲ ಏನು ಸೈನ್ ಇದೆ, ಈ ಸೈನ್ಗಳು ಕಾನ್ವಿಕೇಷನಲ್ ಸೈನಲ್ಗೂ ಒಂದೇ ರೀತಿಯ ಇವರೇ ಮಾಡಿರೋ ರೀತಿಯಲ್ಲಿ ಫೋರ್ಜರಿ ಸೈನ್ ಥರ ಕಾಣಿಸ್ತಾ ಇದೆ. ಪರಿಶೀಲನೆ ಮಾಡಿ ತಗೊಂಡಿಲ್ವಾ? ನೈಜತೆಗಳು ಯಾವುದೇ ಒಂದು ವರ್ಷದಲ್ಲಿ KCRSC ನಿಯಮಾವಳಿ ಪ್ರಕಾರ, ಸೇವಾ ನಿಯಮಾವಳಿ ಪ್ರಕಾರ ಅವ್ನು ನೇಮಕಾತದ್ದು ಒಂದು ವರ್ಷಕ್ಕೆ ಮಾರ್ಕ್ಸ್ ಕಾರ್ಡ್ಗಳ ನೈಜತೆ ಬಗ್ಗೆ ಪರಿಶೀಲನೆ ಮಾಡಬೇಕಾದ್ರು ಸಂಬಂಧಪಟ್ಟಂಥ ಸಂಸ್ಥೆ. ಅವರೂ ಮಾಡಿಲ್ಲ. ನೆಕ್ಸ್ಟು ಇಲ್ಲಿಗೆ ಬರ್ತಾರಲ್ಲ, ಇವನಿಗೆ ಹುದ್ದೆ ಕೇಡರ್ ಚೇಂಜ್ ಮಾಡ್ಬೇಕಾದ್ರು ಮಾರ್ಕ್ಸ್ ಕಾರ್ಡೇ ತರಿಸ್ಕೊಂಡಿಲ್ಲ. ನೋಡಿ, ಇವರು ಮಾರ್ಕ್ಸ್ ಕಾರ್ಡ್ನ ಯಾರು ಹೌದು ಮಾಡ್ತಾ ಇಲ್ಲ. ಈಗಲೂ ಅವರು ಪರಿಶೀಲನೆಯ ನೈಜತೆ ಬಗ್ಗೆ ಎಲ್ಲೂ ಪರೀಕ್ಷಾ ಬೋರ್ಡ್ಗಳಿಗೆ ಬರ್ದಿಲ್ಲ. SLC ಬೋರ್ಡ್ಗಾಗ್ಬೋದು, ಡಿಪ್ಲೊಮಾ ಇನ್ ಫಾರ್ಮಸಿಗಾಗಿರ್ಬೋದು, ಬೋರ್ಡ್ಗಳಿಗೆ ಬರ್ದಿಲ್ಲ. ಇವರು ಮಾರ್ಕ್ಸ್ ಕಾರ್ಡ್ನೂ ತರಿಸ್ಕೊಂಡಿಲ್ಲ. ನೇಮಕಾತಿ ಮಾರ್ಕ್ಸ್ ಕಾರ್ಡ್ನೂ ಇಲ್ಲಿಗೆ ತರಿಸ್ಕೊಂಡಿಲ್ಲ. ಕೇಡರ್ ಚೇಂಜ್ ಮಾಡಿದ್ದಾರೆ. ಕೇಡರ್ ಚೇಂಜ್ ಮಾಡಬೇಕಾದ್ರೆ ಇವ್ರಿಗೆ ಮಾರ್ಕ್ಸ್ ಕಾರ್ಡ್ ತರಿಸ್ಕೋಬೇಕು. ಅವನ್ನ ಏನು ನೇಮಕಾತಿ ಸಂದರ್ಭದಲ್ಲಿ ಡಾಕ್ಯುಮೆಂಟ್ ಇದೆ ಅದೆಲ್ಲ ವೆರಿಫಿಕೇಷನ್ ಮಾಡಬೇಕು ಅನ್ನೋದು ಯಾವ ಸಂಸ್ಥೆಯ ಆಡಳಿತ, ಅಂದರೆ CAO ಆಗಿರ್ಬೋದು, ನಿರ್ದೇಶಕರಾಗಿರಬೇಕು, ಅವರಿಬ್ಬರೂ ಮಾಡಲೇಬೇಕಾಯಿತು. ಮಾಡಿಲ್ಲ. ಸಂಬಂಧಪಟ್ಟಂಥ ಇಲಾಖೆಗೆ, ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರಿಗೆ ಖುದ್ದು ಭೇಟಿ ಕೊಟ್ಟು ಸುಮಾರು 3 ತಿಂಗಳಿಂದ ನಾವು ದೂರು ಕೊಟ್ಟಿದ್ದೀವಿ. ಲಿಖಿತವಾಗಿ ದಾಖಲೆ ಸಹಿತ ಅವ್ರಿಗೆ ಮನವಿ ಮಾಡಿ ದಯವಿಟ್ಟು ಪದವೀಧರರಿಗೆ ಅನ್ಯಾಯ ಆಗಿದೆ, ಈ ಪದವೀಧರ ಏನು ತಗೊಳ್ಬೇಕಾದಂಥ ಹುದ್ದೆಯನ್ನು ಈತ
ಅರ್ಹನಲ್ಲದಿದ್ದರೂ ತೆಗೆದುಕೊಂಡವನೇ, ಇವನ ಮೇಲೆ ಕ್ರಮ ತಗೊಳ್ಳಿ, ಆರ್ಥಿಕ ನಷ್ಟ ಉಂಟು ಮಾಡಿದ್ದಾನೆ ಸರ್ಕಾರಕ್ಕೆ, ಎಲ್ಲವನ್ನು ವಸೂಲಾತಿ ಮಾಡಿ ಅಂತ ನಾನು ಕೇಳಿದ್ದೀನಿ. ಅವರು ಸ್ಪಂದನೆ ಕೊಟ್ಟಿದ್ದರು, ಆದರೆ ಅರ್ಜಿ ವರ್ಗಾವಣೆ ಆಯಿತು ಪ್ರಿನ್ಸಿಪಲ್ ಸೆಕ್ರೆಟರಿಗೆ. ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ತಿರ್ಗಿ ಅವ್ರಿಗೂ ಕೊಟ್ಟಿದ್ದೀವಿ, ಅವ್ರ ತಾವು ಖುದ್ದು ಭೇಟಿ ಮಾಡಿ ಅವರಿಂದ ಕಾರ್ಯದರ್ಶಿ ಅಧೀನ ಕಾರ್ಯದರ್ಶಿಯವ್ರಿಗೆ ವರ್ಗಾವಣೆ ಆಯ್ತದೆ. ಅಧೀನ ಕಾರ್ಯದರ್ಶಿಯಿಂದ ನಿರ್ದೇಶನಾಲಯದ ನಿರ್ದೇಶಕರಿಗೆ ವರ್ಗಾವಣೆ ಆಗ್ತದೆ. ಅಲ್ಲಿಂದ ತಿರುಗಿ ಸಂಸ್ಥೆ ಮಂಡ್ಯ ವೈದ್ಯಕೀಯ ಮಿಮ್ಸ್ ಸಂಸ್ಥೆಗೆ ವರ್ಗಾವಣೆ ಆಗ್ತದೆ. ಆ ವರ್ಗಾವಣೆ ಆದಂಥ ಪತ್ರ BK ಚಂದ್ರಶೇಖರ್, ರೌಡಿ ಚಂದ್ರಶೇಖರ್ ಅವರೇ ಖುದ್ದು ಟಪಾಲಲ್ಲಿ ಸ್ವೀಕೃತ ಮಾಡಿದ್ದಾರೆ, ಸೈನ್ ಮಾಡಿ ಎಲ್ಲನೂ. ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಮಂಡ್ಯದ ಮಿಮ್ಸ್ನ ಅಧೀಕ್ಷಕರ ವಿರುದ್ಧವೇ ಇದು ಗಂಭೀರವಾದಂತಹ ಆರೋಪ, ನಕಲಿ ಪ್ರಮಾಣ ಪತ್ರ. ಮಿಮ್ಸ್ ಅಂದರೆ ಅಲ್ಲಿ ರೋಗಿಗಳು ಬರ್ತಾ ಇರ್ತಾರೆ, ರೋಗಿಗಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರಾ ಇವರು ಅಂತ ನಂದೀಶ್? ಖಂಡಿತ ನವೀನ್, ಅಂಥದ್ದೇ ಪ್ರಶ್ನೆ ಇದೀಗ ಕಾಡ್ತಾ ಇರುವಂಥದ್ದು. ಈ ಹಿಂದೆ ನಿರ್ಮಿತಿ ಕೇಂದ್ರದಲ್ಲಿ ಇಂಜಿನಿಯರ್ಗಳು ನಕಲಿ ಅಂಕಪಟ್ಟಿಗಳನ್ನು ಕೊಟ್ಟು ಹುದ್ದೆಯನ್ನು ಪಡೆದಿದ್ರು. ಆ ಒಂದು ಕುರಿತು ಸಾಮಾಜಿಕ ಕಾರ್ಯಕರ್ತರು ದೂರನ್ನು ಸಲ್ಲಿಸಿದ್ರು. ದೂರ ಅನ್ವಯ ತನಿಖೆಯನ್ನು ಮಾಡಿದಂತಹ ಸರ್ಕಾರ ಆ 3 ನಕಲಿ ಇಂಜಿನಿಯರ್ಗಳನ್ನು ವಜಾ ಮಾಡಿತ್ತು. ಇದೀಗ ಅಂಥದ್ದೇ ಒಂದು ಘಟನೆ ಮಂಡ್ಯ ಮಿಮ್ಸ್ನಲ್ಲೂ ನಡೆದಿದೆ ಎಂಬ ಒಂದು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಏನು ಮಂಡ್ಯ ಮಿಮ್ಸ್ ಮೆಡಿಕಲ್ ಕಾಲೇಜಿನ ಏನು ಆಸ್ಪತ್ರೆ ಇದೆ, ಆ ಒಂದು ಕಾಲೇಜಿನ ಅಧೀಕ್ಷಕರಾಗಿರುವಂತಹ BK ಚಂದ್ರಶೇಖರ್ ಅವರ ವಿರುದ್ಧ ಇದೀಗ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಅಂದರೆ ನಕಲಿ ಅಂಕಪಟ್ಟಿಯನ್ನು ಕೊಟ್ಟು ಅವರು ಹುದ್ದೆಯನ್ನು ಪಡೆದಿದ್ದಾರೆ ಎಂಬ ಒಂದು ಆರೋಪವನ್ನು ಸಾಮಾಜಿಕ ಕಾರ್ಯಕರ್ತ ಸಾಗರ್ ಎಂಬುವರು ಮಾಡಿರುವಂಥದ್ದು. ಅಂದರೆ ಅವರು ಒಂದಷ್ಟು ಸಾಕ್ಷಿಗಳನ್ನು ಒದಗಿಸ್ತಾ ಇರುವಂಥದ್ದು. ಅಂದರೆ ಏನು 1983ರಲ್ಲಿ ಅವರು SLC ಪಾಸ್ ಆಗ್ತಾರೆ, ಬಳಿಕ ಅವರು ಆ ಒಂದು ಮಾರ್ಕ್ಸ್ ಕಾರ್ಡನ್ನು ಇಸ್ಕೊಳ್ಳುವಂಥದ್ದು 1993ರಲ್ಲಿ. ಅಂದರೆ ಅದಕ್ಕೂ ಮುನ್ನವೇ 1990ರಲ್ಲೇ ಡಿ ಫಾರ್ಮಾ ಒಂದು ಕೋರ್ಸನ್ನು ಕೂಡ ಮಾಡ್ತಾರೆ. ಅದರ ಒಂದು ಅಂಕಪಟ್ಟಿ 3 ಕೂಡ SLC ಮತ್ತು ಡಿ ಫಾರ್ಮಾ ಅಂಕಪಟ್ಟಿ ಎರಡೂ ಕೂಡ ನಕಲಿ ಎಂಬುದು ಸಾಗರ್ ಏನು ದೂರುದಾರ ಅವರವರು ಮಾಡ್ತಾ ಇರುವಂತಹ ಗಂಭೀರ ಆರೋಪ. ಆ ನಿಟ್ಟಿನಲ್ಲಿ ಅವರು ನೇರವಾಗಿ ಇದೀಗ ಮೆಡಿಕಲ್ ಕಾಲೇಜಿನ ಒಂದು ಏನು ಅಧೀಕ್ಷಕರ ವಿರುದ್ಧ ಇದೀಗ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಆ ಒಂದು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರಿಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಸಮೇತ ದೂರನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತಕ್ಕೂ ಕೂಡ ದೂರನ್ನು ಕೊಟ್ಟಿರುವಂಥದ್ದು. ಅಂದರೆ ಸಾಗರ್ ಅವರು ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಒಂದು ಕಡೆ ರೋಗಿಗಳ ಜೊತೆ ಇಲ್ಲಿನ ಮಂಡ್ಯ ಮಿಮ್ಸ್ ಆಡಳಿತ ಮಂಡಳಿ ಒಂದು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಚೆಲ್ಲಾಟವನ್ನು ಆಡ್ತಾ ಇದೆ. ಅದಕ್ಕೆ ಬ್ರೇಕನ್ನು ಹಾಕಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಬೇಕು. ಏನು BK ಚಂದ್ರಶೇಖರ್ ನಕಲಿ ಅಂಕಪಟ್ಟಿಯನ್ನು ಕೊಟ್ಟು ಹುದ್ದೆಯನ್ನು ಪಡೆದಿದ್ದಾರೆ, ಅವರನ್ನು ಕೂಡಲೇ ವಜಾವನ್ನು ಮಾಡಬೇಕು ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ಆ ಒಂದು ನಕಲಿ ಅಂಕಪಟ್ಟಿಯನ್ನು ಏನಾದರೂ ಕೊಟ್ಟಿದ್ರೆ ಅದು ಸಾಬೀತಾದರೆ ತಕ್ಷಣವೇ ಅವರಿಂದ ಇದುವರೆಗೂ ಕೂಡ ಏನು ಕಿದ್ವಾಯಿ ಸಂಸ್ಥೆಯಿಂದ ಹುದ್ದೆಯನ್ನು ಪಡೆದಿದ್ರು, ಅದಾದ ಬಳಿಕ ಎಲ್ಲೆಲ್ಲಿ ಅವರು ಹುದ್ದೆಯಿಂದ ಒಂದಷ್ಟು ಸಂಬಳವನ್ನು ಪಡೆದಿದ್ದಾರೆ ಅದೆಲ್ಲವನ್ನು ಕೂಡ ಸರ್ಕಾರ ವಸೂಲಿ ಮಾಡಬೇಕು ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಮಂಡ್ಯ ಮಿಮ್ಸ್ನ ಆಡಳಿತ ಮಂಡಳಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರವೇ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಒಂದು ತನಿಖೆಯನ್ನು ಮಾಡಿ ತಪ್ಪಿತಸ್ಥರ ವಿರುದ್ಧ ಒಂದು ಕ್ರಮವನ್ನು ಮಾಡಬೇಕು ನಿಟ್ಟಿನಲ್ಲಿ ಆಗ್ರಹವೂ ಕೂಡ ಕೇಳಿ ಬರ್ತಾ ಇರುವಂಥದ್ದು. ನವೀನ್, ಖಂಡಿತ ನವೀನ್, ಈಗಾಗಲೇ ಏನು ಲೋಕಾಯುಕ್ತ ಸೇರಿದಂತೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಕೂಡ ಅದರ ಬಗ್ಗೆ ತನಿಖೆ ಆಗ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಆದರೆ ಲೋಕಾಯುಕ್ತ ಯಾವಾಗ ದೂರನ್ನು ಕೊಡ್ತು, ಆ ನಿಟ್ಟಿನಲ್ಲಿ ಲೋಕಾಯುಕ್ತ ಸಂಸ್ಥೆ ಏನು ಬೆಂಗಳೂರಿನ ಉಪಲೋಕಾಯುಕ್ತರಾದಂತಹ B ವೀರಪ್ಪರವರು ಏನು ಇಲ್ಲಿ ಮಂಡ್ಯ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟಿದ್ರು, ಆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಗರ್ ಅವರು ಕೂಡ ದೂರನ್ನು ಕೊಟ್ಟಿರುವಂಥದ್ದು. ಇದೀಗ B ವೀರಪ್ಪರವರ ಸೂಚನೆ ಮೇರೆಗೆ ಇಲ್ಲಿನ ಸ್ಥಳೀಯ ಲೋಕಾಯುಕ್ತ ಆಡಳಿತ ಆ ಒಂದು ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿದೆ. ಆದರೆ ಸರ್ಕಾರದಿಂದಾಗಲಿ ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದಾಗಲಿ ಅದರಿಂದ ಯಾವುದೇ ರೀತಿ ತನಿಖೆ ಆಗ್ತಾ ಇಲ್ಲ ಎಂಬುದು ಒಂದು ಆರೋಪವನ್ನು ಕೂಡ ಸಾಗರ್ ಅವರು ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅವರು ನೇರವಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ, ಸಂಬಂಧಪಟ್ಟ ಇಲಾಖೆಗೆ ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಿ ಅವರ ಮಾರ್ಕ್ಸ್ ಕಾರ್ಡನ್ನು ಕೂಡ ತಪಾಸಣೆಗೆ ಒಳಪಡಿಸಿ. ಯಾಕೆಂದರೆ 2 ಡಿ ಫಾರ್ಮಾ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಮತ್ತು SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಎರಡರಲ್ಲೂ ಕೂಡ ಒಂದೇ ರೀತಿಯ ಹ್ಯಾಂಡ್ ರೈಟಿಂಗ್ ಇದೆ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ BK ಚಂದ್ರಶೇಖರ್ ಅವರು ಇಲ್ಲಿ ಮೇಲ್ನೋಟಕ್ಕೆ ನಕಲಿ ಅಂಕಪಟ್ಟಿಯನ್ನು ಸೃಷ್ಟಿ ಮಾಡಿ ಹುದ್ದೆಯನ್ನು ಪಡೆದಿದ್ದಾರೆ ಎಂಬ ನಿಟ್ಟಿನಲ್ಲಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ತನಿಖೆಯನ್ನು ಮಾಡಿ ತಪ್ಪಿತಸ್ಥರ ವಿರುದ್ಧ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿರುವಂಥದ್ದು. ನವೀನ್.